ಹಾಯ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ನಿನ್ನೆ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದೆ, ಕ್ವಶನ್ ಕೇಳ್ರಿ ಉತ್ತರ ಹೇಳ್ತೀನಿ ಅಂತ ಹೇಳಿ. ಸೊ ಅದ್ರೊಳಗೆ ಎಷ್ಟೊಂದು ಥರ ಕ್ವಶನ್ ಕೇಳಿರಿ. ಸೊ ಅದರಲ್ಲೇ ಸ್ವಲ್ಪ ಚೂಸ್ ಮಾಡ್ಕೊಂಡು ಉತ್ತರ ಕೊಡತ್ತೀನಿ ನಾನು. ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ಒಂದು 2 to 3 ಮೆಂಬರ್ಸ್ ಕೇಳಿರಿ, ನಿಮ್ಮ ಊರು ಯಾವುದಂತ ಹೇಳಿ. ನಮ್ಮದು ಊರು ಪ್ರಾಪರ್ ಬಿಜಾಪುರ. ಸೊ ನಾ ಕಾಲೇಜ್ ಮಟ್ಟನೂ ಅಲ್ಲೇ ಇದ್ದೆ. ಕಾಲೇಜ್ ಮುಗಿಯೋಣ ಬೆಂಗ್ಳೂರು ಬಂದೀನಿ 2017 ಒಳಗದು. ಸೊ ಅವಾಗಿಂದನೂ ಇಲ್ಲೇ ಅದೀವಿ, ಸ್ಟಿಲ್ ಇಲ್ಲೇ ಅದೀವಿ. ಏನಾದರೂ ಫಂಕ್ಷನ್ಸ್ ಅದು ಇತ್ತಂತಂದ್ರೆ ಊರಿಗೆ ಹೋಗ್ತೀವಿ ಬರ್ತಿರ್ತೀವಿ ಅಷ್ಟೇ. ಸೊ ಇರೋದೆಲ್ಲ ಬೆಂಗಳೂರೇ. ಮಂಜು SD ಅನ್ನೋರು ಕೇಳ್ಯಾರ, ಯುವರ್ ಫೇವ್ರೆಟ್ ಕಾಮಿಡಿ ಆ್ಯಕ್ಟರ್ ಇನ್ UK ಅಂತ. ಸೊ ನಾನು ಹಿಂಗಂತ ಹೇಳೋದಂತಂದ್ರೆ, ಎಲ್ಲರ ವಿಡಿಯೋನೂ ಆಲ್ಮೋಸ್ಟ್ ನೋಡ್ತೀನಿ. ಬಟ್ ಏನಂತಂದ್ರೆ ಫೇವ್ರೆಟ್ ಮಲ್ಲು ಜಮಖಂಡಿ. ಆಮೇಲೆ ಪ್ಯಾಟೆ ಗೌರಿ ಅಂತ ಹೇಳಿ ಕೇಳಾರ, ಮ್ಯಾರೇಜ್ ಯಾವಾಗ ಮಾಡ್ಕೋತಿ ಅಕ್ಕ? ಇವ್ರೊಬ್ಬರೇ ಅಲ್ಲ, ಐ ಥಿಂಕ್ ಒಂದು 6-7 ಮಂದಿ ಕೇಳ್ಯಾರ, ನಿಮ್ಮ ಮದ್ವೆ ಯಾವಾಗ ಅಂತ ಹೇಳಿ. ಸೊ ಈಗ BSc ಮಾಡತ್ತೀನಿ ರೀ. BSc ಕಂಪ್ಲೀಟ್ ಆದಮೇಲೆ ಮಾಡ್ಕೋಬೇಕಂತ ಹೇಳಿ ಪ್ಲ್ಯಾನಿಂಗ್ ಐತಿ. ಸೊ ಯಾವಾಗ ಅಂತೇಳಿ ಗೊತ್ತಿಲ್ಲ. ಟ್ರೂ ಲವರ್ 220 ಅಂತ ಐತಿ. ಅವ್ರೇನು ಕೇಳಾರಪ್ಪ ಅಂತಂದ್ರೆ, ಅಕ್ಕ ಪ್ರೀತಿ ಅನ್ನೋದು ಸ್ವಾರ್ಥನ ನಂಬಿಕೆನಾ ಅಂತ. ಪ್ರೀತಿ ಅನ್ನೋದು ಒಂದು ನಂಬಿಕೆ ಆಯಿತಾ. ಸಮ್ಟೈಮ್ಸ್ ಅವ್ರು ನಮ್ಗೆ ಏನರ ಸಿಗಲಿಲ್ಲ ಅಂತಂದ್ರೆ ನೀವೇ ಬೇಕು ಅಂತ ಬಯಸೋದು, ಅದು ಸ್ವಾರ್ಥ ಆಗುತ್ತೆ ಅಷ್ಟೆ. ಆಮೇಲೆ ಸಿಂಪಲಾಗಿ ಹೇಳೀನಿ, ಬಟ್ ನಂಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಬ್ರೋ ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ. ಆಮೇಲೆ ಸಿದ್ದು B ಅನ್ನೋರು ಕೇಳಾರ, ಏನಪ್ಪ ಅಂತಂದ್ರೆ, ನೀವು ಹೇರಿಗೆ ಯಾವ ಕಲರ್ ಹಚ್ತೀರಿ ಅಂತ ಹೇಳಿ. ಸೊ ನಾ ಹೇರಿಗೆ ಯಾವತ್ತೂ ಕಲರ್ ಹಾಕ್ಸಿಲ್ಲ, ಯಾವುದೂ ಕಲರ್ನೂ ಮಾಡಿಸಿಲ್ಲ. ನಮ್ದು ಬೈ ಬರ್ತಿಂದೆ ಒಂಥರ ಕೆಂಪಿಗೆ ಅದಾವ ಕೂದಲು. ಚಿನ್ನಣ್ಣನವ್ರಂತ, ಅವ್ರ ಅಕ್ಕ ನೀವು ಲವ್ ಮ್ಯಾರೇಜ್ ಆಗ್ತೀರಿ ಪಕ್ಕ ಅಂತ. ಬ್ರೋ ನನಗೆ ಗೊತ್ತಿಲ್ಲ ನಾ ಲವ್ ಮ್ಯಾರೇಜ್ ಆಗ್ತೀನೋ ಅರೇಂಜ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳಿ, ಬಟ್ ನೀವೇ ಗೆಸ್ ಮಾಡಿರಲ್ಲ, ಗ್ರೇಟ್. ಆಮೇಲೆ ಸೈಲೆಂಟ್ ಸ್ಟಾರ್ ರಾಹುಲ್, ನಿಮ್ಮ ಎಜುಕೇಷನ್ ಎಷ್ಟಾಗೈತಿ? ಅದೇ ಹೇಳ್ದಲ್ಲ ಬ್ರೋ, GNM ಕಂಪ್ಲೀಟ್ ಆಗೈತಿ. ಸೊ ಈಗ BSc ಫಸ್ಟ್ ಇಯರ್ ಅದೀನಿ. ಹೋದ ವರ್ಷ ಅಡ್ಮಿಷನ್ ಮಾಡಿದೆ, ಎಕ್ಸಾಮ್ ಬರೀಬೇಕಿತ್ತು. ಮೊನ್ನೆ ಎಕ್ಸಾಮ್ಸ್ ಬರೀಲಿಲ್ಲ, ಯಾಕೋ ಇಷ್ಟ ಇಲ್ಲ, ಹಾಗಾಗಿ ಎಕ್ಸಾಮ್ ಬರೀಲಿಲ್ಲ. ನೋಡೋಣ, ಈಗ ಸಪ್ಲಿಗೆ ಬಿಟ್ರೆ ಬರಿಬೇಕಂತ ಹೇಳಿ ಪ್ಲ್ಯಾನ್ ಐತಿ. ಸೊ BSc ಮಾಡತ್ತೀನಿ. ಆಮೇಲೆ ನಾಗರಾಜನ್ ಅವ್ರು ಕೇಳಾರ, ಅಕ್ಕ ನಿಮಗೆ ಲವರ್ ಅದಾರ? ಇಲ್ಲ ಬ್ರೋ, ಸ್ಟಿಲ್ ಸಿಂಗಲ್. ಇನ್ನೊಬ್ರು ಶಂಕರ್ ಸಜ್ಜನ್ ಅಂತ ಹೇಳಿ, ಅರಳಗುಂಡ್ಗಿ ಫ್ಯಾನ್, ಮದ್ವೆ ಯಾವಾಗಕ್ಕ? ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಗೊತ್ತಿಲ್ಲ ಬ್ರೋ, ಇನ್ನೂ ಲವಲ್ಲಂತೂ ಇಲ್ಲ. ಸೊ ಲವ್ ಏನಾರ ಮಾಡತ್ತೆ ಅಂತಂದ್ರೆ ಪಕ್ಕ ಲವ್ ಮನ್ಯಾಗ ಒಪ್ಸಿ ಲವ್ ಕಮ್ ಅರೇಂಜ್ ಆಗ್ತೀನಿ. ಸಂತೋಷ್ ಅವ್ರು ಕೇಳಾರ, ನೀವು ಯಾರಿಗಾರೆ ಲವ್ ಮಾಡತ್ತೀರೇನ್ರಿ ಅಂತ ಹೇಳಿ. ಇಲ್ರಿ, ಯಾರಿಗೂ ಮಾಡತ್ತಿಲ್ಲ. ಹಂಗೇನ್ರಿ ನಾ ಲವ್ ಮಾಡತ್ತೆ ಅಂತಂದ್ರೆ, ಫಸ್ಟ್ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ನಂಗೆ ಭಾಳ ಫ್ರೆಂಡ್ಲಿ, ನಮ್ಮ ಅವ್ಗೆ ಹೇಳ್ತೀನಿ. ಆಮೇಲೆ ನಮ್ಮ ಅಣ್ಣಗೆ ಹೇಳಿ ಒಪ್ಸಿ ನಮ್ಮ ಅಣ್ಣ ಒಪ್ಕೊಂಡ ಅಂತಂದ್ರೆ ಆಮೇಲೆ ಎಲ್ಲರಿಗೂ ಹೇಳ್ತೀನಿ. ಹನುಮಂತವ್ರ, ಪರ್ಸು ಕೋಲೂರಣ್ಣ ಬಗ್ಗೆ ಹೇಳಿ ಅಕ್ಕ. ಅವ್ರ ಬಗ್ಗೆ ಹೇಳೋಕ್ಕೇನೂ ವರ್ಡ್ಸ್ ಇಲ್ಲ. ಅವ್ರು ತುಂಬ ಹಂಬಲ್ ಪರ್ಸನ್. ಸೊ ನಾನು ಅವ್ರ ಜೊತೆ ಒಂದು 3 ಸಾಂಗ್ಸ್ ಶೂಟ್ ಮಾಡೀನಿ. ಅವ್ರೊಂಥರ ಹೇಳ್ಬೇಕಂತಂದ್ರೆ ಮುಗ್ಧ ಮನಸ್ಸು. ಸೊ ನಾ ಇಷ್ಟು ದೊಡ್ಡ ಸಿಂಗರ್ ಅದೀನಲ್ಲ ಅಂತ ಹೇಳಿ ಆ್ಯಟಿಟ್ಯೂಡ್ ತೋರಿಸೋದಾಗಲಿ ಸೊಕ್ಕು ಮಾಡೋದಾಗಲಿ ಹಿಂಗೇನೂ ಮಾಡೋಂಗಿಲ್ಲ. ಭಾಳ ಸ್ಮೂತ್ ಪ್ಲಸ್ ಹಂಬಲ್ ಪರ್ಸನ್. ಅವ್ರ ಬಗ್ಗೆ ಹೇಳಬೇಕಂತಂದ್ರೆ ತುಂಬ ಒಳ್ಳೆಯವರು. ಆಮೇಲೆ ಉತ್ತಮ್ ಏನು ಕೇಳೋಣಪ್ಪ ಅಂತಂದ್ರೆ, ಯುವರ್ ಪೆಟ್ ನೇಮ್, ಯುವರ್ ಫೇವ್ರೆಟ್ ಸ್ವೀಟ್? ನನ್ನ ಫೇವ್ರೆಟ್ ಸ್ವೀಟ್ ಚಂಪಾಕಲಿ. ಯಾಕೆ ನಗ್ದೆ? ಆಮೇಲೆ ಪೆಟ್ ನೇಮ್ ಅಂತಂದ್ರೆ, ನನ್ನ ಪೆಟ್ ನೇಮ್ ಸುಳ್ಪಾಳೆ ಹೇಳಂಗಿಲ್ಲ. ಆಲ್ರೆಡಿ ಇವನು ಹೇಳಾತಾನಲ್ಲ, ನಮ್ಮ ಅವನು ಹೇಳಿಲ್ಲ. ನನ್ನ ಪೆಟ್ ನೇಮ್ ನಮ್ಮ ಮನ್ಯಾಗ ನಾ ಸಣ್ಣಕ್ಕಿರತಕ್ಕೂ ಕರಿ 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 ಅಂತಾರ. ಸೊ ನಂದು ಪೆಟ್ ನೇಮ್ ಕರಿ. ಪ್ರಿನ್ಸಸ್ ರಕ್ಷು ಅನ್ನೋರು ಕೇಳಾರ,
ಏನಪ್ಪ ಅಂತಂದ್ರೆ ಅಕ್ಕ ನಿಮಗೆ ಯೂಟ್ಯೂಬ್ ಇನ್ಸ್ಟಾಗ್ರಾಮಿಂದ ಅಮೌಂಟ್ ಬರುತ್ತಂತ ಹೇಳಿ. ಸೊ ನಾನು ಯೂಟ್ಯೂಬ್ ಚಾಲೂ ಮಾಡೀನಿ, ಮಾನಿಟೈಸೇಷನ್ ಆಗೈತಿ. ಬಟ್ ಇನ್ನತನ ನಾನು ಯಾವುದೂ ಫಸ್ಟ್ ಪೇಮೆಂಟ್ ಅಂತ ಏನೂ ತೊಗೊಂಡೇ ಇಲ್ಲ. ಬಿಕಾಸ್ ನಾ ಅದ್ರೊಳಗೆ ಏನೂ ಹಾಕತ್ತಿಲ್ಲ. ಇವೇ ವ್ಲಾಗ್ಸ್ ಅದು ಹಾಕ್ತೀನಿ. ವ್ಲಾಗ್ಸ್ ಏನು ಅಂಥ ಪರಿ ಏನು ವ್ಯೂಸ್ ಹೋಗಿಲ್ಲ. ಸೊ ಇನ್ನೂ ಯಾವುದೂ ಪೇಮೆಂಟ್ ಯೂಟ್ಯೂಬಿಂದ ತೊಗೊಂಡಿಲ್ಲ. ಆಮೇಲೆ ಇನ್ಸ್ಟಾಗ್ರಾಮ್ನಿಂದ ಅಮೌಂಟ್ ಬರುತ್ತೆ. ಇನ್ಸ್ಟಾಗ್ರಾಮ್ನಾಗ ಅಮೌಂಟ್ ಅಂತಂದ್ರೆ ಹೆಂಗೈತ್ರಿ, ಏನರ ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ರೆ, ಆಮೇಲೆ ಇದು ಜ್ಯೋತಿಷ್ಯ ಯಾಡ್ ಹಾಕಿದ್ರೆ, ಆಮೇಲೆ ಹಿಂಗೆ ಏನರ ಒಟ್ಟು ಪ್ರಮೋಷನ್ ಮಾಡಿದ್ರೆ ಅಷ್ಟೇ ರೊಕ್ಕ ಬರುತ್ತೆ. ಇನ್ಸ್ಟಾಗ್ರಾಮ್ನಾಗ ಫಾಲೋವರ್ಸಿಂದಾಗಲಿ ವಿಡಿಯೋಸಿಂದಾಗಲಿ ಯಾವುದೇ ದುಡ್ಡು ಬರಲ್ಲ. ನಮ್ಮ ಅಣ್ಣ ಏನು ಕೇಳ್ಯಾನ ನೋಡ್ರಿ, ತಂಗಿನ ಮದ್ವೆ ಆಗೋ ಹುಡುಗ ಹೆಂಗಿರ್ಬೇಕಂತ. ಸೊ ಅದ್ರ ಬಗ್ಗೆ ಏನು ಹೇಳಬೇಕಪ್ಪ ಅಂತಂದ್ರೆ, ನನಗೇನು ಆಸ್ತಿ ಅಂತಸ್ತು ಹೊಲ ಹೀಗೆಲ್ಲ ಇರ್ಬೇಕು, ಗೌರ್ಮೆಂಟ್ ಕೆಲಸ ಇರ್ಬೇಕು. ಸೊ ಹಾಗೆಲ್ಲ ಏನಿಲ್ಲ. ಸೊ ಅವ್ರು ಬಡವರೇ ಆದ್ರೂ ಪರವಾಗಿಲ್ಲ, ಚೆಂದಾಗಿ ದುಡ್ಡು ಹಾಕಬೇಕು. ಆಮೇಲೆ ಏನೂ ಕಷ್ಟ ಬರ್ಲಾರ್ದಂಗೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಮನುಷ್ಯ ಅಂದಮೇಲೆ ಕಷ್ಟ ಬರೋದೆ. ಸೊ ಏನೇ ಕಷ್ಟ ಬರಲಿ ಏನೇ ಬರಲಿ ಯಾವತ್ತೂ ಕೈ ಬಿಡಬಾರ್ದು. ಆಮೇಲೆ ಆ್ಯಸ್ ಎ ಗಂಡಾಗಿ ಒಂದು ಫ್ರೆಂಡ್ ಪ್ರೀತಿ, ಒಂದು ತಂದೆ ತಾಯಿ ಪ್ರೀತಿ, ಒಂದು ಅಣ್ಣನ ಪ್ರೀತಿ, ಸೊ ಎಲ್ಲಾನು ಅವ್ರು ತೋರಿಸ್ಬೇಕು. ಚೆಂದಾಗಿ ನೋಡ್ಕೋಬೇಕು ಅಷ್ಟೇ. ನನಗಿನ್ನೇನೋ ಬೇಡ, ನಾವು ಸತ್ತಾಗೂ ಏನೂ ತೊಗೊಂಡು ಹೋಗೋದಿಲ್ಲ. ಒಂದು ಪ್ರೀತಿಲೇ ನೋಡ್ಕೋಬೇಕಷ್ಟೆ. ನಿಮ್ಮ ಗಂಡ ಅಂದರೆ ಎಷ್ಟು ಇಷ್ಟ? ನಮ್ಮ ಅಣ್ಣನ ಬಗ್ಗೆ ಏನು ಹೇಳೋದಪ್ಪ ಅಂತಂದ್ರೆ, ನಮ್ಮ ಅಣ್ಣನ ಬಗ್ಗೆ ಹೇಳಕ್ಕೆ ನನ್ನ ಕಡೆ ಏನೂ ಮಾತಿಲ್ಲ. ಕಟ್ ಮಾಡಪ್ಪ. ನಮ್ಮ ಅಣ್ಣ ಅಂದ ತಕ್ಷಣ ಒಂಥರ ಬೇಜಾರು. ಏನು ಹೇಳೋದನ್ನೋದ್ಕಿಂತನೂ ಇವತ್ತು ನಾ ಏನೇ ಒಂದು ಮಾಡ್ತೀನಿ ಅಂತಂದ್ರೂ ನಮ್ಮ ಅಣ್ಣ ನನಗೆಲ್ಲ ಸಪೋರ್ಟ್ ಮಾಡ್ತಾನೆ. ಏನೇ ಒಂದು ತಂದು ಕೊಡೋದಾಗಲಿ, ಇನ್ನೊಂದಾಗಲಿ, ಇವತ್ತು ನಾ ಈ ಡ್ರೆಸ್ ತೊಗೋತೀನಿ, ಇವತ್ತು ನಾ ಇದು ಹಿಂಗೆ ಮಾಡ್ತೀನಿ, ಇವತ್ತು ನಾ ಇಲ್ಲಿ ಹೊಂಟೀನಿ, ಇದು ಮಾಡ್ತೀನಿ ಅಂತಂದ್ರೆ ಯಾವುದಕ್ಕೂ ನಮ್ಮ ಅಣ್ಣ ರಿಸ್ಟ್ರಿಕ್ಷನ್ ಮಾಡಂಗಿಲ್ಲ. ನಮ್ಮ ಅಣ್ಣ ನನಗೆ ಅಣ್ಣನ ಥರ ಇಲ್ಲ. ನಮ್ಮ ಅಣ್ಣ ಫ್ರೆಂಡ್ಲಿ ಜಾಸ್ತಿ. ಆಮೇಲೆ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಹಾಕೋದು, ಹಂಗೆ ಯಾಕೆ ಮಾಡ್ದಿ, ಅಲ್ಲಿ ಹೋದೆ ಯಾಕೆ, ಇವ್ರ ಜೊತೆ ಮಾತಾಡ್ದೆ ಯಾಕೆ, ಹಿಂಗೆ ನನಗೇನೂ ಕೇಳಂಗಿಲ್ಲ ನಮ್ಮ ಅಣ್ಣ. ಸೊ ನಮ್ಮ ಅಣ್ಣ ಅಂದ್ರೆ ನಂಗೆ ಭಾಳ ಇಷ್ಟ. ಆಮೇಲೆ ನೀವು ಯಾವಾಗ ರೀಲ್ಸ್ ಸ್ಟಾರ್ಟ್ ಮಾಡಿದ್ರಿ? ನಾನು ಆಲ್ಮೋಸ್ಟ್ 2019-20 ಒಳಗೆ ಅನ್ಸುತ್ತೆ ಟಿಕ್ಟಾಕ್ ಬಂದಿದ್ದು, ಅವಾಗೇ ಚಾಲೂ ಮಾಡಿದ್ದು. ನಿಮ್ಮ ಫೇವ್ರೇಟ್ ಹೀರೋ? ನನ್ನ ಫೇವ್ರೇಟ್ ಹೀರೋ ಡಿ ಬಾಸ್. ಸುನಿ ನಿಮಗೆ ಏನಾಗಬೇಕು? ಸುನಿ ಬಂದು ನಮ್ಮ ಮಾಮನ ಮಗ. ಸೊ ಅವನು ಇಲ್ಲ ಬೆಂಗಳೂರಿನಾಗ ಇರ್ತಾನೆ, BSc ಮಾಡಾತಾನ. ಆಮೇಲೆ ಏನಾದರೂ ಕಾಲೇಜದು ರಜೆ ಇತ್ತಂದ್ರೆ ನಮ್ಮ ಮನೆಗೆ ಬಂದಿರ್ತಾನೆ ಹಿಂಗೆ ಯಾವಾಗ್ರೆ, ಇಲ್ಲಂತಂದ್ರೆ ಅವನು ಹಾಸ್ಟೆಲ್ದಾಗೆ ಇರ್ತಾನೆ. ಸೊ ನನಗೂ ಅವನು ಒಂದು ನನಗೆ ಸಪೋರ್ಟಿವ್ ಹೇಳ್ಬೇಕಂತಂದ್ರೆ ನಾ ಏನು ಮಾಡ್ತೀನಿ ಅಂದ್ರೂ ನನಗೆಲ್ಲ ಸಪೋರ್ಟ್ ಮಾಡ್ತಾನೆ ಅವನು. ಆಮೇಲೆ ನಿಮಗೆ ಸಾಂಗ್ ಮೇಲೆ ಹೆಂಗೆ ಇಂಟ್ರೆಸ್ಟ್ ಬಂತಂತಂದ್ರೆ, ಒಂದಿನ ನಾನು ಇನ್ಸ್ಟಾಗ್ರಾಮ್ದಾಗ ಒಬ್ರು ಪೇಜ್ ನೋಡಾತಿದ್ದೆ. ಸೊ ಅವ್ರು ಸಿಂಗಿಂಗ್ ಮಾಡಿದ್ರು, ಬಟ್ ಓಕೆ ಅವ್ರ ವಾಯ್ಸ್ ಅಷ್ಟೇ ಚಲೋ ಇತ್ತು. ಸೊ ಸಿಂಗಿಂಗ್ ಮಾಡಿದ್ರು. ಅವಾಗ ನನಗೂ ಅನ್ನಿಸ್ತು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂಥೇಳಿ. ಸೊ ಒಂದೆರಡು ಸಾಂಗ್ ಟ್ರೈ ಮಾಡಿದೆ. ಫಸ್ಟಿಗೆ ಯಾರಿಗೂ ಏನು ಬರೋಂಗಿಲ್ಲ, ಬಟ್ ಆದರೂ ನಾವು ಫಸ್ಟ್ 2 ಸಾಂಗ್ ಹಾಡೀನಿ. ನಂಗೆ ಅದು ಭಾಳ ಖುಷಿ ಐತಿ. ನಂದು ಫಸ್ಟ್ ಸಾಂಗ್ ಬಂದು ಕೊಲ್ಲೂರು ಮಾವ. ಇನ್ನೊಬ್ರು ಏನು ಕೇಳಾರಪ್ಪ ಅಂತಂದ್ರೆ, ಫ್ರೆಂಡ್ಶಿಪ್ ಬಗ್ಗೆ ಹೇಳ್ರಿ ಅಂತಂದಾರ. ಫ್ರೆಂಡ್ಶಿಪ್ ಹೆಂಗಿರ್ತೈತಿ, ಒಬ್ರಿಗೆ ಹಚ್ಕೊಂಡಿವಂತಂದ್ರೆ ಭಾಳ ಕ್ಲೋಸ್ ಆಗ್ತೀವಿ, ಆಮೇಲೆ ಚೆಂದಾಗೂ ಇರ್ತೀವಿ. ಮೂರನೇದವ್ರು ಬಂದು ಏನರ ಹೇಳಿ ಕೆಡಿಸ್ತಾರೆ. ಈಗ ಅವ್ರು ನಮಗೆ ಹಚ್ಕೊಂಡಿರ್ತಾರೆ ಅಂದಮೇಲೆ ನಮ್ದು ಏನಿರುತ್ತೆ ಅವ್ರಿಗೆಲ್ಲ ಗೊತ್ತಿರ್ತೈತಿ, ಅವ್ರದ್ದು ಏನಿರುತ್ತೆ ಎಲ್ಲ ನಮಗೆ ಗೊತ್ತಿರ್ತೈತಿ. ನಮ್ದೊಂದು ಅಡ್ಜಸ್ಟ್ಮೆಂಟ್ ಮೇಲೆ ಹೋತಿರ್ತೈತಿ. ಬಟ್ ಏನಂತಂದ್ರೆ ಅಲ್ಲಿ ಹಾಳಾಗೋದು ಹೆಂಗಪ್ಪ ಅಂತಂದ್ರೆ, ಯಾರೇ ಮೂರನೇದವ್ರು ಬಂದು ಏನರ ಒಂದು ಹೇಳಿದರು, ಇಲ್ಲ ಏನರ ಒಂದು ಹೇಳಿ ದೂರ ಮಾಡಿದ್ರು ಅಂತಂದ್ರೆ ಹಾಗೆ ಹಾಳಾಗ್ತಾವ. ಸೊ
ನನ್ನ ವಿಷಯದಾಗ ಹೇಳ್ಬೇಕಂತಂದ್ರೆ ಹಂಗಾಯಿತು. ಬಟ್ ಅದಕ್ಕೆ ಏನೋ ಒಂಥರ ಹೆಂಗಿರ್ತೈತಿ ನಮ್ಮ ಫಸ್ಟ್ ಇರೋ ಫ್ರೆಂಡ್ಶಿಪ್ ಆ ಬಾಂಡಿಂಗ್ ಮತ್ತು ಬರಂಗಿಲ್ಲ. ಆಮೇಲೆ ಅದೇನೋ ಒಂಥರ ಹಿಂಗೆ ಒಂದ್ಸರಿ ಜಗಳಾಡಿ ದೂರ ಆದೀವಿ ಅಂತಂದ್ರೆ ಮತ್ತು ಆ ಬಾಂಡಿಂಗ್ ನಮಗೆ ಬರೋದಿಲ್ಲ. ಪ್ರೀತಿ ಬಗ್ಗೆ ಹೇಳ್ರಿ ಅಂತ. ಸೊ ಪ್ರೀತಿ ಬಗ್ಗೆ ನನಗೇನೂ ಗೊತ್ತಿಲ್ಲ. ನಾನು ಯಾರಿಗೂ ಲವ್ನು ಮಾಡೋಂಗಿಲ್ಲ, ಏನು ನಂಗೆ ಪ್ರೀತಿ ಬಗ್ಗೆ ಗೊತ್ತಿಲ್ಲ. ಫ್ರೆಂಡ್ಶಿಪ್ ಬಗ್ಗೆ ಗೊತ್ತಿತ್ತು, ಸೊ ಹೇಳೀನಿ. ಫೇವ್ರೇಟ್ ಸಿಂಗರ್ UK ಒಳಗಂತ ಹೇಳಿ ಕೇಳ್ಯಾರ. ಆಲ್ಮೋಸ್ಟ್ ನಾನು ಎಲ್ಲರದು ಸಾಂಗ್ ಕೇಳ್ತೀನಿ. ನಾನು ಫಸ್ಟ್ ಆಫ್ ಆಲ್ ಕನ್ನಡ ಫಿಲಮ್ ಸಾಂಗ್ಸ್ಗಿಂತನೂ ಜಾನಪದ ಭಾಳ ಕೇಳ್ತೀನಿ. ನನ್ನ ಮೊಬೈಲಾಗ ಆಲ್ಮೋಸ್ಟ್ ಜಾನಪದ, ನಾ ಇನ್ಸ್ಟಾಗ್ರಾಮ್ನಾಗ ಮಾಡೋದು ಎಲ್ಲ ಜಾನಪದನೇ. ಸೊ ಎಲ್ಲರದು ಸಾಂಗ್ ಇಷ್ಟ. ಬಟ್ ಫೇವ್ರೇಟ್ ಅಂತಂದ್ರೆ ಪರ್ಸು ಕೊಲ್ಲೂರು ಅವ್ರದ್ದು. ಈಗಲ್ಲ ಟಿಕ್ಟಾಕಿಂದನೂ ಅವ್ರ ಸಾಂಗ್ ಭಾಳ ಇಷ್ಟ ನನಗೆ. ಅಷ್ಟೇ. ನೀವು ಕೇಳಿರೋ ಕ್ವಶನ್ಗೆಲ್ಲ ಉತ್ತರ ಕೊಟ್ಟೀನಿ. ನನ್ನ ಮದ್ವೆ ಚಿಂತೆ ನಮ್ಮ ಮನೆಯವ್ರಿಗೆ ಆಗೈತಿಲ್ಲ ಗೊತ್ತಿಲ್ಲ. ಸೊ ಹೊರಗಿನ ಮಂದಿಗೆ ಭಾಳ ಚಿಂತೆ ಆಗೈತಿ. ನನ್ನ ಮದ್ವೆ ಫಿಕ್ಸ್ ಆಯ್ತಂದ್ರೆ ನಿಮಗೆ ರಿಸಲ್ಟ್ ಅದನ್ನ ಹೇಳಲ್ಲಪ್ಪ, ಅದನ್ನ ಹೇಳಂಗಿಲ್ರಿ. ಡೇಟ್ ಆಫ್ ಬರ್ತ್ ಆಮೇಲೆ ಡೇಟ್ ಆಫ್ ಬರ್ತ್ ಹೇಳ್ಯಾರ. ಹುಡುಗಿರ ಡೇಟ್ ಆಫ್ ಬರ್ತ್ ಯಾವತ್ತು ಕೇಳಬಾರ್ದು. ಡೇಟ್ ಆಫ್ ಬರ್ತ್ ಕೇಳ್ಬೇಕು, ಏಜ್ ಕೇಳಬಾರ್ದು. ಡೇಟ್ ಆಫ್ ಬರ್ತ್ ಕೇಳಿದ್ರೆ ಏಜ್ ಗೊತ್ತಾಗಲ್ಲ, ಏನು ಹೇಳಕ್ ಹೋಗ್ಬಾರ್ದು ಅಷ್ಟೇ. ಸೊ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಿಮ್ಗೆ ಏನು ಡೌಟ್ಸ್ ಇತ್ತು ಕೇಳಿರಿ. ಸೊ ಆ ಡೌಟ್ಸಿಗೆ ನಾನು ಉತ್ತರ ಕೊಡ್ತೀನಿ. ಸೊ ಈ ಫುಲ್ ವಿಡಿಯೋನ ಯೂಟ್ಯೂಬ್ನಾಗ ಹಾಕಿರ್ತೀನಿ, ನೋಡ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಲವ್ ಯು ಆಲ್. ಯೂಟ್ಯೂಬ್ದಾಗ ನೋಡಕತ್ತಿರ್ತ ಮತ್ತೆ ಯೂಟ್ಯೂಬ್ದಾಗ ಹಾಕ್ತೀವಿ. ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿರ್ತೀನಿ ಇಲ್ಲ. ಓಕೆ, ನಮ್ಮ ಶೀಟಿಗೆ ತಗೋ.